हाय हेलो फ्रेंड्स, वेलकम टू ಶ್ರುತಿ ಹ್ಯಾಬಿ ಸಿಂಗ್ ಯೂಟ್ಯೂಬ್ ಚಾನಲ್. आज आपके लिए ಚೌಚನ್ನ ಹಬ್ಬದ ಬಗ್ಗೆ 4 ಮಾತುಗಳನ್ನು ಹಾಡಲು ಬಯಸುತ್ತೇನೆ. ಚೌಚನ್ನ ಹಬ್ಬವು ಬಿಹಾರ್ ಮತ್ತು ನೇಪಾಳದ ಮಿಥಿಲಾ ಪ್ರದೇಶದಲ್ಲಿ ಆಚರಿಸುವ ಒಂದು ಪ್ರಮುಖ ಹಬ್ಬವಾಗಿದೆ. ಇದು ಚಂದ್ರದೇವರಿಗೆ ಸಮರ್ಪಿತವಾಗಿದೆ ಮತ್ತು ಮಿಥಿಲಾದಲ್ಲಿ ವಿವಾಹಿತ ಮಹಿಳೆಯರಿಗೆ ಬಹಳ ಮುಖ್ಯವಾದ ಉಪವಾಸವಾಗಿದೆ. ಈ ಹಬ್ಬವನ್ನು ಚೌಚ್ ಚಂದ್ ಅಥವಾ ಚೌಚಂದ್ರ ಎಂದು ಕರೆಯುತ್ತಾರೆ ಮತ್ತು ಇದು ಗಣೇಶ ಚತುರ್ಥಿಯೊಂದಿಗೆ ಬರುತ್ತದೆ. ಈ ದಿನದಂದು ಉಪವಾಸ, ವಿಶೇಷ ಭಕ್ಷ್ಯಗಳ ತಯಾರಿಕೆ ಮತ್ತು ಸಂಜೆ ಚಂದ್ರ ದೇವರಿಗೆ ಹಾಗ್ಯವನ್ನು ಅರ್ಪಿಸುವುದು ಮುಖ್ಯ. ಚೌಚನ್ ಹಬ್ಬದ ಬಗ್ಗೆ ಫಸ್ಟ್ ಪಾಯಿಂಟ್, ಆಚರಣೆ. ಬಿಹಾರದ ಮಿಥಿಲಾ ಪ್ರದೇಶದಲ್ಲಿ ಚೌಚನ್ನ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಸೆಕೆಂಡ್ ಪಾಯಿಂಟ್, ಉಪವಾಸ. ಈ ದಿನ ವಿವಾಹಿತ ಮಹಿಳೆಯರು ಉಪವಾಸವನ್ನು ಕೈಗೊಳ್ಳಲಾಗುತ್ತದೆ. ಥರ್ಡ್ ಪಾಯಿಂಟ್, ದೇವರುಗಳು. ಇದು ಚಂದ್ರದೇವರಿಗೆ ಸಮರ್ಪಿತವಾದ ಹಬ್ಬವಾಗಿದ್ದು ಈ ದಿನ ಗಣೇಶ ಮತ್ತು ಚಂದ್ರದೇವರಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಪೂಜಾ ವಿಧಾನ. ಸಂಜೆ ಗಂಗಾ ಸ್ನಾನದ ನಂತರ ಅಂಗಳವನ್ನು ತಾರಿಸಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕುತ್ತಾರೆ. ಸೆಕೆಂಡ್ ಪಾಯಿಂಟ್, ಎಲೆಗಳ ಮೇಲೆ ವೃತ್ತಾಕಾರದ ಚಂದ್ರನ ಚಿತ್ರವನ್ನು ಬರೆದು ಅದರಲ್ಲಿ ವಿವಿಧ ಸಿಹಿ ತಿಂಡಿಗಳನ್ನು ಅಲಂಕರಿಸುತ್ತಾರೆ. ಥರ್ಡ್ ಪಾಯಿಂಟ್, ಚಂದ್ರದೇವರಿಗೆ ಹಾಗ್ಯವನ್ನು ನೀಡಿ ಅವರಿಗೆ ಹಣ್ಣುಗಳು, ಸಿಹಿ ತಿನಿಸುಗಳು ಮತ್ತು ಪಾಯಸವನ್ನು ಅರ್ಪಿಸುತ್ತಾರೆ. ಪ್ರಸಾದ. ಈ ಹಬ್ಬದಲ್ಲಿ ಠೇಕುವಾ ಮತ್ತು ಇತರ ಸಿಹಿ ಪದಾರ್ಥಗಳನ್ನು ಪ್ರಸಾದವಾಗಿ ತಯಾರಿಸಲಾಗುತ್ತದೆ. ವಿಶೇಷ ಖಾದ್ಯಗಳು. ಈ ಹಬ್ಬದ ಸಂದರ್ಭದಲ್ಲಿ ಖೀರ್, ದಹಿಯುಕ್ತ ಹಣ್ಣುಗಳು ಮುಂತಾದ ವಿಶೇಷ ಖಾದ್ಯಗಳನ್ನು ತಯಾರಿಸಲಾಗುತ್ತದೆ. ಸೆಕೆಂಡ್ ಪಾಯಿಂಟ್, ಪಾರಂಪರಿಕ ಗೀತೆಗಳು. ಪೂಜೆಯ ಸಮಯದಲ್ಲಿ ಸಾಂಪ್ರದಾಯಿಕ ಹಾಡುಗಳನ್ನು ಹಾಡಲಾಗುತ್ತದೆ. ಮನೆಯಲ್ಲಿ ಚೌಚನ್ನ ಹಬ್ಬವನ್ನು ಸಡಗರದಿಂದ ಆಚರಿಸಲಾಗುತ್ತದೆ. ಚೌಚನ್ನ ಹೆಸರುಗಳು ಚೌಚನ್ನ, ಪನ್ನಿ, ಚೌಚ್, ಚಂದ್ರ, ಚೌಚನ್ನ ಪೂಜೆ ಎಂದು ಕರೆಯಲಾಗುತ್ತದೆ. ಚೌಚನ್ನ ಪೂಜೆಯಲ್ಲಿ ಸಡಗರದಿಂದ ಆಚರಿಸುತ್ತಾರೆ. ಈ ಹಬ್ಬದ ಮೂಲಕ ಸುಖ, ಶಾಂತಿ, ಸಮೃದ್ಧಿಯನ್ನು ಕೊಟ್ಟು ಆ ಭಗವಂತ ಕಾಪಾಡಲಿ ಎಂದು ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇದೇ ಥರ ವಿಡಿಯೋ ತೊಗೊಂಡು ಬರ್ತಾ ಇರ್ತೀವಿ. ಓಕೆ, ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಓಕೆ, ಬಾಯ್ ಫ್ರೆಂಡ್ಸ್.